ನನ್ ಮಗ್ಳಿಗೆ ನಾನು ಒಂಚೂರು ಸಕ್ಕರೆನೇ ತಿನ್ಸಲ್ಲ. ಅವಳಿಗೆ ಅಡಿಗೆಗೆ ಬೇಕಂದ್ರೆ ಬೆಲ್ಲ ಅಷ್ಟೇ ಹಾಕೋದು. ನನ್ ಗೊತ್ತಾ ಏನ್ ಡಿಫ್ರೆನ್ಸ್ ಮಾಡಿದ್ರಿ? ಡಾಕ್ಟ್ರು 2 ವರ್ಷ ತುಂಬೋ ತನಕ ಸಕ್ಕರೆ ಬೆಲ್ಲ ಕೊಡ್ಬೇಡ್ರಿ ಅಂತ ಎದಕ್ ಹೇಳ್ತಾರೆ ಗೊತ್ತಾ? ಅದ್ 2 ಮಕ್ಳಿಗೆ ನಾಲ್ಗೆ ರುಚಿ ಹತ್ತಕ್ ಸ್ಟಾರ್ಟ್ ಆಗತ್ತೆ, ಅದಕ್ಕೆ ಆಸೆ ಬರಕ್ ಸ್ಟಾರ್ಟ್ ಆಗತ್ತೆ, ಅಡಿಕ್ಟ್ ಆಗ್ತಾರೆ. ಆ ಸಕ್ಕರೆ ಆದ್ರೇನು, ಬೆಲ್ಲ ಆದ್ರೇನು, ಜೇನುತುಪ್ಪ ಆದ್ರೇನು ಅವೆಲ್ಲ ಸ್ವೀಟೇ. ಸೊ ಅವಾಯ್ಡ್ ಮಾಡಿ ಅದನ್ನ. ಅಟ್ಲೀಸ್ಟ್ 2 years ವರ್ಗು. ನಾನ್ ನನ್ ಮಗಳು 2.5 ವರ್ಷ ಆಗಕ್ ಬಂದ್ರು ಈಗ್ಲೂ ಕೂಡ ಸಕ್ಕರೆ ಬೆಲ್ಲ ಅವಳಿಗೆ ಇಷ್ಟ ಪಡೋದಿಲ್ಲ. ಅವಳು ಯಾಕಂದ್ರೆ ರೂಢಿ ಇಟ್ಟಿಲ್ಲ ನಾನು. ಉಪ್ಪು ಕೂಡ ಅಷ್ಟೇ, 1 year ತುಂಬೋವರೆಗೂ ಉಪ್ಪು ಹಾಕ್ಬೇಡ್ರಿ. ದೊಡ್ಡವ್ರು ಹೇಳ್ತಾರೆ, ಮನೇಲಿ ಅಜ್ಜಿಗಳಿದ್ರು ಅಂದ್ರೆ 100% ಹೇಳ್ತಾರೆ, ಆ ಮಗುಗ್ ರುಚಿ ಹೆಂಗ್ ಹತ್ಬೇಕು, ಒಂಚೂರು ಉಪ್ಪು ಹಾಕ್ಬೇಡಿ ಪ್ಲೀಸ್. 1 year ತನಕ ಅವಕ್ಕೆ ಕಿಡ್ನಿ ಡೆವಲಪ್ ಆಗ್ಬೇಕು. ಆ ಕಿಡ್ನಿ ಡೆವಲಪ್ ಆಗ್ಬೇಕು ಅಂತಂದ್ರೆ ಉಪ್ಪು ಹಾಕಕ್ ಹೋಗ್ಬೇಡ್ರಿ. ಅವು ಬರೀ ಉಪ್ಪನ್ನ ನೀರಿಂದ ಫಿಲ್ಟರ್ ಮಾಡೋದ್ರಲ್ಲೇ ಕಳೆದ್ ಬಿಡುತ್ತೆ ಇನ್ನು 6 ತಿಂಗಳು. ಸೊ ಪ್ಲೀಸ್ ಉಪ್ಪು 1 ವರ್ಷದವರೆಗೂ ಕೊಡ್ಬೇಡ್ರಿ. ಸಕ್ಕರೆ ಬೆಲ್ಲ ಜೇನುತುಪ್ಪ 2 ವರ್ಷದವರೆಗೂ ಕೊಡ್ಬೇಡ್ರಿ. ಯಾಕಂದ್ರೆ ಅದ್ರಲ್ಲಿ ಬೇರೆ ಏನೂ ಇಲ್ಲ. ಗ್ಲೂಕೋಸ್, ಶುಗರ್, ಪ್ಯೂರ್ ಶುಗರ್ ಬಿಟ್ರೆ ಇನ್ನೇನು ಇಲ್ಲ ಅದ್ರಲ್ಲಿ. ನಿಮ್ಗೆ ಅದ್ರಲ್ಲೂ ಮಕ್ಳಿಗೆ ಸ್ವೀಟ್ ತಿನ್ಸ್ಬೇಕು ಅಂದ್ರೆ ಹಣ್ಣು ತಿನ್ಸಿ, ಡೇಟ್ಸ್ ನ ತಿನ್ಸಿ. ಡೇಟ್ ಪೌಡರ್ ತಿನ್ಸ್ಬೇಡ್ರಿ. ಡೈರೆಕ್ಟ್ ಉತ್ತುತ್ತಿ ಕೊಡಿ. ಜಗಿಯಕ್ ಶಕ್ತಿ ಇದ್ರೆ ಜಕ್ಕೊಂಡ್ ತಿನ್ಲಿ. ಡೈರೆಕ್ಟ್ ನೀವು ಡೇಟ್ಸ್ ಪೌಡರ್ ಕೊಟ್ರಿ ಅಂದ್ರೆ ಒಂದ್ಸತಿ ಗುಳುಮ್ ಅಂತಾರೆ, ನುಂಗಿದ ತಕ್ಷಣ ಹೊಟ್ಟೆಲ್ ಹೋಗುತ್ತೆ. ಹೊಟ್ಟೆಯಿಂದ ಸೀದಾ ಗ್ಲೂಕೋಸ್ ಬ್ಲಡ್ ಸ್ಟ್ರೀಮಿಗೆ ಹೋಗುತ್ತೆ. ಕೊಡ್ಬೇಡಿ ಪ್ಲೀಸ್. ನಿಮ್ಗೆ ಆಪ್ಷನ್ಸ್ ಹೇಳ್ತಿದ್ದೀನಲ್ಲ, ಡೇಟ್ಸ್ ಕೊಡಿ ಡೈರೆಕ್ಟ್ ಆಗಿ, ಉತ್ತುತ್ತಿ ಕೊಡಿ, ಹಣ್ಣು ಕೊಡಿ, ಸಾಕು ಸಾಕು, ಮೋರ್ ದ್ಯಾನ್ ಇನಫ್. ಆ ಮಕ್ಳಿಗೆ ಸ್ವೀಟ್ ತಿನ್ಲೇಬೇಕು ಅನ್ನೋದು ಏನು ರೂಲ್ಸ್ ಇಲ್ಲ. ಬೇಡ, ಅವು ತಿನ್ನೋದು ನೆಸೆಸಿಟಿ ಇಲ್ಲ. 2.5-3 ವರ್ಷ ದಾಟೋವರೆಗೂ ಅವಶ್ಯಕತೆ ಇಲ್ಲ. ಬಿಸ್ಕೆಟ್ ಕೊಡ್ಬೇಡಿ, ಚಾಕ್ಲೇಟ್ ಕೊಡ್ಬೇಡಿ, ಅವಶ್ಯಕತೆ ಇಲ್ಲ. ಇದು ಪಾರ್ಟ್ 1. ಇದರಲ್ಲಿ ಏನು ಅಂತ ಹೇಳಿದೀನಿ, ಯಾಕೆ ಅಂತ ಹೇಳಿದೀನಿ ಮಿನಿಮಮ್. ಪಾರ್ಟ್ 2 ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ಲೀಸ್ ನೋಡಿ.